ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಸರ್ಕಾರಿ ಗೋಶಾಲೆಯಲ್ಲಿ ಮೇವು ಕೊರತೆ, ಗೋವುಗಳ ಸಾವು, ಅಧಿಕಾರಿಗಳ ವಿರುದ್ಧ ನಿರ್ಲಕ್ಷ್ಯದ ಆರೋಪ. ಬಿಳಿಗಿ ತಾಲೂಕಿನ ಬೂದಿಹಾಳ ಎಸ್ಎ ಗ್ರಾಮದಲ್ಲಿರುವ ಗೋಶಾಲೆ. ಬಾಗಲಕೋಟೆ ಜಿಲ್ಲೆ ಬೀಳಿಗಿ ತಾಲೂಕಿನ ಗ್ರಾಮದ ಗೋಶಾಲೆಯಲ್ಲಿರುವ ಗೋವುಗಳಿಗೆ ಸ್ಥಳೀಯರೇ ಮೇವು ತಂದು ಒದಗಿಸುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿ ಪಶು ವೈದ್ಯಾಧಿಕಾರಿಗಳನ್ನ ಯುವಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. 25 ಎಕರೆ ಭೂಮಿಯ ಪೈಕಿ 5 ಎಕರೆ ಪ್ರದೇಶದಲ್ಲಿ 2 ಶೆಡ್, 1 ಗೋದಾಮು ನಿರ್ಮಾಣ ಮಾಡಲಾಗಿದೆ. 25 ಎಕರೆ ಜಮೀನನ್ನು ಗೋಶಾಲೆಗೆ ಅಂತೇಳಿ ಟ್ರಾನ್ಸ್ಫರ್ ಮಾಡಿಸ್ಕೊಟ್ಟಿದ್ದಾರೆ. ಆನಂತರ ಇಲ್ಲೇ 5 ಎಕರೆ ನಾವು ಅದರಲ್ಲೇ ನಮಗೆ 5 ಎಕರೆ ಸ್ವಚ್ಛ ಮಾಡಿಸಿ ಬೇಲಿ ಹಾಕಿಕೊಟ್ಟಿದ್ದಾರೆ. ಆನಂತರ 2 ಶೆಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. 2 ಶೆಡ್ಗಳ ಕೆಪಾಸಿಟಿ ಅಂದ್ರೆ 100 ದನ ನಿಲ್ಲುವಷ್ಟು ಕೆಪಾಸಿಟಿ ಇದೆ 2 ಕೂಡ. ಅದ್ರ ಜೊತೆ 1 ಗೋಡೌನ್ ಐತಿ, 1 ಆಫೀಸ್ ರೂಮ್ ಇದೆ. ಇಷ್ಟು ಈ ಒಂದು ಗೋಶಾಲೆದ ಆಸ್ತಿ ಅದ. ಆನಂತರ ಇಲ್ಲಿ ಏನಿರ್ತದೆ, ಯೂಶ್ವಲಿ ಬಹಳಷ್ಟು ಸಲ ಇಲ್ಲಿ ದನ ತರಿಸೋರು ವೈದ್ಯರ ನಿರ್ಲಕ್ಷ್ಯದಿಂದ, ಅಂದರೆ ಇಲ್ಲಿ ಹೇಳಿದ್ದೀನಿಲ್ಲ, ಅವು ಸೀಸ್ ಆಗಿ ಬಂದಿರುವಂಥ ದನ ಇದ್ದಾವೆ, ವೀಕ್ ಇದ್ದಾವೆ, ಅವಕ್ಕೆಲ್ಲ ಏನೇನೋ ಇದ್ದಿದ್ದಕ್ಕೆ ನಾನು ಟೈಮ್ ಇದ್ದಾಗ ಇಲ್ಲಿ ಬಂದಿರ್ತೀನಿ. ನನಗೆ ಇದ್ರ ಜೊತೆಗೆ 4 ಇನ್ಸ್ಟಿಟ್ಯೂಷನ್ ಚಾರ್ಜ್ ಇದೆ. ಅದ್ರ ಜೊತೆಗೆ ನನಗೆ ಬರೋಕ್ಕಾಗ್ಲಿಕ್ಕಂದ್ರೂ ಇಲ್ಲಿ ಆಂಬುಲೆನ್ಸನ್ನು ಕಳಿಸಿ ನಾನು ಟ್ರೀಟ್ ಮಾಡಿಸ್ತಾ ಇದ್ದೀನಿ. ಈಗ ಹೊಟ್ಟು ತರಿಸಿಟ್ಟಿದ್ದೀನಿ, ಮೇವು ತರಿಸಿಟ್ಟಿದ್ದೀನಿ, ಅದನ್ನಂತೂ ಹಾಕ್ತೀನಿ. ಈಗ ಮಳೆಗಾಲ ಐತಲ್ಲ, ಇನ್ನೇನಾದರೂ ಇದನ್ನು ಬಿತ್ಕೊಂಡು ಇದನ್ನು ಮುಂದಿನ ಹಸಿ ಮೇವಿನ ವ್ಯವಸ್ಥೆ ಪ್ರಯತ್ನ ಮಾಡ್ತೀನಿ ಅಂತ ನಾನು ಲೆಟ್ರು ಬರೆದಿದ್ದೀನಿ ಮೊದಲಾದರೂ. ಇವತ್ತು ಏನು ಇದೆಯಲ್ಲ, ಇದು ಇನ್ನೂ ನಾನು ಫಾಲೋ ಅಪ್ ಮಾಡಿ ಇದನ್ನು ಮೇಲಾಧಿಕಾರಿಗಳಿಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಇಲಾಖೆ ಪ್ರಕಾರ ಇಲ್ಲೇ 25 ಜನಕ್ಕೆ ಒಬ್ಬರು ಸಿಬ್ಬಂದಿ ಒಬ್ಬರು ಬೇಕಾಗ್ತಾರೆ. ಅವ್ರನ್ನ ಈಗ ಒಂದು ಕಾಂಟ್ರಾಕ್ಚುವಲ್ ಇದರಲ್ಲಿ ಒಬ್ಬರನ್ನಂತೂ ಇಟ್ಟಿದ್ದೀವಿ ನಾವು. ಅವ್ರ ಮೇಲೆ ಈಗ ಇರುವಂಥ ದನಗಳು ಬರೋದು ಹೋಗೋದು ಇರ್ತದೆ. ಹಾಗಾಗಿ ಕೆಲವೊಂದಿಷ್ಟು ಸಲ ಏನಾಗ್ತದೆ, ಭಾಳಷ್ಟು ಸಲ ಇದರಿಂದ ಕರೆಸಿರ್ತಾರೆ, ಬೀಳಿಗಿ ಪಟ್ಟಣದಿಂದ 4, 6 ಹಿಂಗೆ ತಂದು ಬಿಟ್ಟಿರ್ತಾರೆ. ಮುಂದೆ ಅವ್ರು ನಂದು ಇದು ನಿಮ್ಮದು ಅಂತೇಳಿ ಬಂದು ಅಲ್ಲಿಂದ ಪರ್ಮಿಷನ್ ತೊಗೊಂಡು ಲೆಟ್ರ್ ತೊಗೊಂಡ್ಬಂದಾಗ ಅವನು ವಾಪಸ್ಸನ್ನು ಕಳಿಸ್ಕೊಟ್ಟಿದ್ದೀವಿ. ಸುಮಾರು 100ಕ್ಕೂ ಹೆಚ್ಚು ಗೋವುಗಳು ಆಶ್ರಯ ಪಡೆಯಬಹುದಾದ ಗೋಶಾಲೆ ಇದಾಗಿದ್ದು, 43 ಗೋವುಗಳ ಪೈಕಿ 18 ಗೋವು ಸಾವನ್ನಪ್ಪಿರುವುದಾಗಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗೋವುಗಳ ಸಾವಿನ ಕುರಿತು ಸಮಗ್ರ ತನಿಖೆ ನಡೆಸಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರು ಮಾತಾಡೋದು. ಬೆಳಿಗ್ಗೆ ನನಗೆ ಬೀಳಿಗಿ ತಾಲೂಕು ಬೂದಿಯಾಳ ಎಸ್ ಗ್ರಾಮದ ಯುವಕರು ಫೋನ್ ಮಾಡಿದ್ರು, ಇಲ್ಲರಿ ಏನಾರ ಗೋಶಾಲೆಯಲ್ಲಿ ದನಗಳ ಸಹಾಯಕತ್ಯಾವ ಅಂತ ಹೇಳ್ತಿದ್ದಿಂದ ಬಂದು ನಾವು ಇಲ್ಲಿ ಮೀಡಿಯಾದವರು ಇದ್ದರು ಮತ್ತು ಅಧಿಕಾರಿಗಳು ಇದ್ದಾರೆ ಸರ್. ಏನೋ ಸರ್ಕಾರ ಸಾಕಷ್ಟು ಗೋಶಾಲೆಗಳಿಗೆ KDP ಮೀಟಿಂಗ್ನೊಳಗದು ದನಗಳಿಗೆ ಮೇವು ಇಲ್ಲಾರ್ದಂಗೆ ನೋಡ್ಕೊರಿ, ನೀರಿನ ವ್ಯವಸ್ಥೆ ನೋಡ್ಕೊರಿ ಅಂತೇಳಿ KDP ಮೀಟಿಂಗ್ನೊಳಗೆ ಶಾಸಕರು ಮತ್ತು ಸಚಿವರು ಎಲ್ಲರೂ ಕೂಡ ಮೀಟಿಂಗ್ ತೊಗೊಂಡಿರ್ತಾರೆ. ಇದು ವಿಷಯ ಏನಾಗೈತೆ ಅಂತ ಆಡಳಿತ ಅಧಿಕಾರಿಗಳು ಮತ್ತು ಇಲ್ಲಿ ಇರತಕ್ಕಂಥ ಸಿಬ್ಬಂದಿಗಳು ತಮ್ಮ ನಿರೀಕ್ಷೆಯಿಂದ ಇದನ್ನು ವ್ಯವಸ್ಥಿತವನ್ನು ಹದಗೆಡಿಸಿದ್ದಾರೆ. ಆದರೂ ಹದಗೆಡಿಸಿದ್ರು ಕೂಡ ಇಲ್ಲೇ ಗ್ರಾಮೀಣ ಪ್ರದೇಶದ ರೈತರು ಪಶುಗಳು ಉಪವಾಸ ಬೀಳಬಾರ್ದು ಅನ್ನೋ ಒಂದು ಕಾರಣಕ್ಕೆ ಕೆಲವೊಬ್ಬರು ಮಿಷನ್ಗಳನ್ನು ಕೊಟ್ಟಿದ್ದಾರೆ, ಹುಲ್ಲು ಮೇವುಗಳನ್ನು ಕೊಟ್ಟಿದ್ದಾರೆ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಇದೇ ರೀತಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರೆ ಇಲ್ಲೇ ಸುತ್ತಮುತ್ತಿನ ಗ್ರಾಮಸ್ಥರು DC ಆಫೀಸಿನ ಮುಂದೆ ಈ ಪಬ್ಲಿಕ್ ಹೇಳಿದಾಗಿಲ್ರಿ ನಾವು ಮಾಡ್ಸೋನು ನಾವು ಹೇಳೋನು ಅಂತೇಳಿ. ಈಗ ಈ ಸರ್ ಹೇಳಿದ್ರು ಒಂದು ವಿಷಯ, ಇಲ್ಲ ಮೇವು ತೊಗೊಳಕ್ಕೆ KDP ಮೀಟಿಂಗ್ನೊಳಗೆ ಮೇವು ಖರೀದಿ ಮಾಡ್ರಿ ಅಂತ ಹೇಳ್ತಾರೆ. ರೈತರು ಮೇವು ಖರೀದಿ ಮಾಡ್ಬೋದಲ್ಲ, ದನಗಳು ಉಪವಾಸ ಬೀಳಾರ್ದಂಗೆ. ಆದರೆ ಅದಕ್ಕೆ ಇದನ್ನು ಕೊಡ್ಬೇಕಲ್ಲ ನಾವು. ಅಲ್ಲ ಸರ್, ನಾವು ಆ ಪರ್ಮಿಷನ್ ತೊಗೋಬೇಕು ಸಾಹೇಬ್ರ. ಈಗ ಸತ್ತಿಂದ ವಿಚಾರ ಮಾಡ್ಬೇಕೇನ, ಇದ್ದಾಗ ನಾವು ವಿಚಾರ ಮಾಡ್ಬೇಕಲ್ಲ ಸಾಹೇಬ್ರ. ಸತ್ತದ್ದು ಯಾವುದೋ ಇದರ ಅಭಾವದಿಂದ ಸತ್ತಿಲ್ಲ, ಬಟ್ ಏನೈತಿ ಸಾರ್ವಜನಿಕರು ಮೇವು ಹಾಕಿಲ್ಲ ಅಂತ ಹೇಳ್ತಾರೆ ಸರ್. ಅಭಾವದಿಂದ ಸತ್ತಿಲ್ಲ ಅಂದ್ರೆ ನಿನ್ನೆ ಅಡ್ಡಾಡೋದ ಕರೆಕ್ಟ್ ಅಡ್ಡಾಡ್ತಿರ್ತದೆ. ನಿನ್ನೆ ಈಗ ಏನಾಗಿ ಅಲ್ಲೇ ಮಕ್ಕೊಂದಲ್ಲಿ ತಿಂತದ ಹಸಿಮ ನಿಮಗ ಬರೀ ಒಣ ರೊಟ್ಟಿ ಕೊಟ್ರೆ ನೀವು ತಿಂತೀರನ ಹೇಳ್ರಿ ಸರ್. ಹಂಗಲ್ರಿ, ಅವು ಮೂಕ್ ಪ್ರಾಣ್ರಿ, ನಾವು ಬಾಯಲ್ಲಿ ಹೇಳ್ತೀವಿ ಹಿಂಗ ಈ ತರ ಆಗ್ಲಾರ್ದಂಗ ನೋಡ್ರಿ. ಅದೊಂದ ನೋಡ್ರಿ ಸರ್, ಅದಕ್ಕೆ ಅದೊಂದು ನೋಡಿ ಸರ. ನನ್ನ ಹೆಸರು ಶ್ರೀಧರ್ ಮಂತ್ರಿ ಅಂತೇಳಿ ಬೂದಾಳ ಇದರ ಪ್ಲಾಟ್ನಾಗ ಇರ್ತೀವಿ ರೀ. ಇದು ಗೋಶಾಲೆ ಐತ್ರಿ. ಇಲ್ಲಿ ನಮ್ಮ ಊರಾಗ ಸರಿಯಾಗಿ ವ್ಯವಸ್ಥೆ ಇಲ್ರಿ. ಏನು ಕರೆಂಟ್ ಇಲ್ರಿ, ನೀರು ಇಲ್ರಿ, ಮೇವಂತೂ ಇಲ್ಲೇ ಇಲ್ರಿ. ಡಾಕ್ಟ್ರುಗಳು ಯಾರು ಬರಂಗ ಇಲ್ರಿ ಸರಿಯಾಗಿ.
ಒಟ್ಟು 48 ದನ ಇದ್ದು ರೀ, ಅದ್ರಾಗ 18 ದನ ಸತ್ತಾವ್ರಿ. ಈಗ ಅದು ಮೇಂಟೆನೆನ್ಸ್ ಸರಿಯಾಗಿ ಆಲಾರ್ಕ ಒಟ್ಟು ಸತ್ತಾವ್ರಿ ಅವು. ಡಾಕ್ಟರ್ಗಳು ಬರ್ಲಾಕ ನಾವು ಏನೈತಿ ಊರನ್ನ ಒಟ್ಟು ಕೂಡಿ ಮೇವು ಐತಿ ಹಾಕಾತೀವ್ರಿ. ಇಲ್ಲೇ ಕಣಿಕೆ ಒಂದ್ ಬಿಟ್ರೆ ಏನು ಕಣಿಕೆ ಒಣ ಕಣಿಕೆ ಬಿಟ್ರೆ ಏನು ಅದು ಒಣ ಕಣಿಕೆ ಸರ್ ಅವತ್ತಿಂದ ಉಣ್ಣೆ ಅಂತೂ ತುಂಬ್ಯಾವ್ರಿ ಸರ್. ಅವಕ್ಕೆ ಯಾರು ಡಾಕ್ಟರ್ಗಳು ಬಂದು ನೋಡಂಗಿಲ್ರಿ. ಉಣ್ಣಿ ಸಂಬಂಧ ಆಯ್ತು, ಮೇವಿನ ಸಂಬಂಧ ಆಯ್ತು, ಅವೇ ಆಡೋ ಸಂಬಂಧ ಸತ್ತಾವ್ರಿ. ಅದು ರೈತರು ಕೊಟ್ಟಾರಿ ಸರ್. ನಾವು ಹೋಗಿ ಹುಡುಗರು ಕೂಡ ತೊಗೊಂಬಂದಿವ್ರಿ. ಅವ್ರ ಡಾಕ್ಟರ್ ತೊಗೊಂಬಂದಾರತ್ರಿ. ಈಗ ಅವು ಮೊದ್ಲಕ್ಕೆ ಇಟ್ಟಿದ್ದು ಅದಾವ್ರಿ, ಹುಳ ಹತ್ತೇವ್ರಿ. ಒಟ್ಟು ಅವನ್ನ ಬೆತ್ತಂತಾರಿ, ಅವ್ನ ನಾಟಂಗಿಲ್ರಿ. ಮುರ್ಕಾ ಚಟಿ ಅಂತೇಳಿ 20